ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂದರೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಮಧ್ಯಾಹ್ನ ಆಗಿತ್ತು, ಅಕ್ಕಿ ಕೂಡ ಖಾಲಿ ಆಗಿತ್ತು. ಅಕ್ಕಿ ಪ್ಯಾಕೆಟ್ ತಂದು ಹಾಗೆ ಇಟ್ಟಿದ್ವಿ. ಏನಂದರೆ ಖಾಲಿಯಾಗೋಕ್ಕೂ ಮುಂಚೆನೇ ನಾವು ತೊಗೊಂಬಂದು ಇಟ್ಕೊಂಡ್ಬಿಡ್ತೀವಿ. ಯಾವಾಗಲೂ ಕೂಡ ಹಾಗೇ ಮನೇಲಿ ಯಾವಾಗಲೂ ಕೂಡ ಅಕ್ಕಿ ಅನ್ನೋದು ಖಾಲಿ ಆಗಿದೆ ಅಂತ ಯಾವಾಗಲೂ ಅಂದ್ಕೋಬಾರ್ದು, ಇರಬೇಕು ಒಂದು ಸ್ವಲ್ಪನಾದರೂ. ಹಾಗಾಗಿ ಅಕ್ಕಿ ಸ್ವಲ್ಪ ಇದ್ದಂಗ್ಲೇ ನಾವು ಅಕ್ಕಿನ ತಂದಿಟ್ಕೋತೀವಿ. ಇವಾಗ ಅಕ್ಕಿ ಬಾಕ್ಸಲ್ಲಿ ಪೂರ್ತಿಯಾಗಿ ಖಾಲಿ ಆದಮೇಲೆ ಆ ಬಾಕ್ಸಿಗೆ ಇದನ್ನು ಹಾಕಿ ಇಡ್ತೀನಿ. ಮತ್ತು ಏನಂದರೆ ಅಕ್ಕಿನ ನಾವು ಯಾವ ಥರ ಉಪಯೋಗಿಸಿದ್ರೆ ಅದು ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ಹೇಳ್ತೀನಿ. ನಾವು ಮಾಡೋವಂಥದ್ದು ಏನಂದರೆ, ಇವಾಗ ಏನಾದರೂ ರೈಸ್ ಐಟಮ್ ಮಾಡ್ತಾಯಿದ್ದೀವಿ ಅಂತ ಅಂದಾಗ ಆ ಟೈಮಲ್ಲಿ ಇದನ್ನೇ ಅಕ್ಕಿನ ಇಡ್ತೀವಿ. ಬಟ್ ರಾತ್ರಿ ಊಟ ಮಾಡೋ ಟೈಮಲ್ಲಿ ಅಥವಾ ಮಧ್ಯಾಹ್ನದ ಟೈಮಲ್ಲಿ ಇದು 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ನಾವು ಸೊಸೈಟಿ ರೈಸ್ ಕೊಡ್ತಾರಲ್ವ, ಆ ಸೊಸೈಟಿ ರೈಸ್ನ ಅದೊಂದು ಗ್ಲಾಸ್ ಅಕ್ಕಿ, ಸೊ ಎರಡೂ ಕೂಡ ಮಿಕ್ಸ್ ಮಾಡಿ ಇಡೋದ್ರಿಂದ ನಮಗೆಲ್ಲೂ ಕೂಡ ಕೆಲವೊಬ್ರಿಗೆ ಏನು ಅನಿಸುತ್ತೆ ಅಂದರೆ ಸೊಸೈಟಿ ರೈಸ್ ಊಟ ಮಾಡ್ತಾ ಇರಲ್ಲ. ಆವಾಗ ಈ ಥರ ಮಾಡಿದರೆ ನಾರ್ಮಲಾಗಿ ನಾವು ಅಂಗಡೀಲಿ ತಂದು ಮಾಡಿದಾಗ ಹೆಂಗಿರುತ್ತೋ ಹಾಗೇ ಇರುತ್ತೆ. ಗೊತ್ತು ಕೂಡ ಆಗೋದಿಲ್ಲ ನಾವು ಸೊಸೈಟಿ ರೈಸ್ನ ಮಿಕ್ಸ್ ಮಾಡಿದ್ದೀವಿ, ಅದರಲ್ಲಿ ರೈಸ್ ಮಾಡಿದ್ದೀವಿ ಅಂತ ಆ ಥರ ಮಾಡ್ಕೊತೀವಿ. ಆವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಅಕ್ಕಿನೂ ಕೂಡ ನಮಗೆ ಜಾಸ್ತಿ ದಿನ ಬರುತ್ತೆ. ಮತ್ತು ಅಕ್ಕಿನ ನೋಡಿಕೊಂಡು, ಅಂದರೆ ಇವಾಗ ರೈಸ್ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೋತೀವಿ. ಸುಮ್ಮನೆ ಜಾಸ್ತಿ ಮಾಡಿ ಉಳಿಸಿ ಅದನ್ನು ಚೆಲ್ಲೋಕ್ಕಿಂತ ಇನ್ನೂ ಒಂದು ಸಲ ಮಾಡಿಕೊಂಡ್ರೂ ಪರವಾಗಿಲ್ಲ, ಸ್ವಲ್ಪ ಕಡಿಮೆನೇ ಮಾಡಿರ್ತೀನಿ. ಯಾಕಂದರೆ ಈಗಿನ ಒಂದು ಟೈಮ್ ಹೆಂಗಿದೆ ಅಂದರೆ ಪ್ರತಿಯೊಂದು ಆಹಾರದ ಬೆಲೆ ಆಗಿರ್ಬೋದು, ತರಕಾರಿ ರೇಟ್ ಆಗಿರ್ಬೋದು, ಅಕ್ಕಿ ರೇಟ್ ಆಗಿರ್ಬೋದು, ಎಲ್ಲ ಕೂಡ ಅಷ್ಟೇ ಜಾಸ್ತಿ ಆಗಿದೆ. ಹಾಗಾಗಿ ಇರೋದನ್ನೇ ನಾವು ನೀಟಾಗಿ ಎಷ್ಟು ಬೇಕೋ ಅಷ್ಟನ್ನು ಕ್ಲೀನಾಗಿ ಮಾಡಿಕೊಂಡ್ರೆ ನಮಗೆ ಉಳಿತಾಯನೂ ಕೂಡ ಆಗುತ್ತೆ. ಹಾಗೆ ಮನೆಯಲ್ಲಿ ವೇಸ್ಟೇಜ್ ಅನ್ನೋದು ನಮ್ಮ ಏನು ಮಾಡ್ತಾ ಇರ್ತೀವೋ ಆ ಒಂದು ರೂಢಿನೂ ಕೂಡ ತಪ್ಪೋಗುತ್ತೆ. ಹಾಗಾಗಿ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾನು ಮಾಡ್ಕೊತೀನಿ. ಅಕಸ್ಮಾತ್ ಉಳೀತು ಅಂತ ಅಂದರೆ ಅದನ್ನು ಮತ್ತೆ ಅದನ್ನೇನಾದರೂ, ಇವಾಗ ಚಟ್ನಿ ಏನಾದರೂ ಮನೇಲಿದ್ದೇ ಇರುತ್ತೆ, ಅದನ್ನು ರೈಸ್ ಐಟಮ್ನ ಊಟ ಮಾಡಿಬಿಡ್ತೀನಿ. ಆ ಥರ ಮಾಡ್ತೀನಿ. ಮತ್ತು ದೋಸೆ, ಪಡ್ಡು ಅಂಥವನ್ನೆಲ್ಲ ರೇಷನ್ ಅಕ್ಕಿ ಏನು ಕೊಡ್ತಾರೋ ಅದರಲ್ಲೇ ಮಾಡ್ಕೊತೀನಿ. ಒಂದೊಂದು ಸಲ ಹೆಂಗೆ ಮಾಡ್ತೀನಿ ಅಂದರೆ ಆ ಸೊಸೈಟಿ ಅಕ್ಕಿಲೇ ನಾನು ಡೈರೆಕ್ಟಾಗಿ ರೈಸ್ ಕೂಡ ಮಾಡಿಬಿಡ್ತೀನಿ. ಸ್ವಲ್ಪ ನೀರನ್ನು ಕಡಿಮೆ ಇಟ್ಬಿಟ್ಟು, ಇವಾಗ ಏನು ನಾವು ಅಳತೆ ತೊಗೊತೀವಲ್ವ, ನಾರ್ಮಲಾಗಿ ನಾವು ಅಂಗಡಿಯಿಂದ ತಂದಿರೋ ಒಂದು ಅಕ್ಕಿಗೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತೀವಿ. ಬಟ್ ಇದಕ್ಕೇನು ಮಾಡ್ತೀನಿ ಅಂದರೆ ಒಂದು ಅರ್ಧ ಗ್ಲಾಸಷ್ಟು ನೀರು ಕಡಿಮೆ ಹಾಕ್ತೀನಿ. ಹಾಗೆ ಸ್ವಲ್ಪ ಒಂದು 2-3 ಡ್ರಾಪಷ್ಟು ಆಯಿಲ್ನ ಹಾಕ್ತೀನಿ. ಅವಾಗೇನಾಗುತ್ತೆ ಅಂದರೆ ಅದು ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ. ನಾವು ಹೇಗೆ ರೇಷನ್ ಅಂದರೆ ಪಾಕಿಟ್ ಅಕ್ಕಿ ತೊಗೊಂಬಂದು ಮಾಡ್ತೀವೋ ಹಾಗೇ ಬರುತ್ತೆ. ಹಾಗಾಗಿ ಆ ಥರನೂ ಕೂಡ ಮಾಡ್ತೀವಿ. ಬಿಸಿ ಬಿಸಿಯಾಗಿದ್ದಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅದು ಕೂಡ ಹೆಲ್ತಿಯಾಗೇ ಏನು ತಿನ್ನಬಾರ್ದು ಅಂತಂತೇನಿಲ್ಲ. ಬಟ್ ಏನಂದರೆ ಅದು ಸ್ವಲ್ಪ ದಪ್ಪ ಆಗುತ್ತೆ ರೈಸು, ಊಟ ಮಾಡೋದಕ್ಕಾಗಲ್ಲ, ಮತ್ತು ಮುದ್ದೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಈ ಥರ ಮಾಡಿ ನೋಡಿ, ಮುದ್ದೆ ಎಲ್ಲೂ ಆಗೋದಿಲ್ಲ, ಚೆನ್ನಾಗಾಗುತ್ತೆ. ಅದೇ ಪಾತ್ರೆಯಲ್ಲಿ ಮಾಡ್ತೀವಿ ಅಂತಂದರೆ ನೀರನ್ನು ಚೆನ್ನಾಗಿ ಕಾಯೋದಕ್ಕೆ ಇಟ್ಬಿಟ್ಟು ಆಮೇಲೆ ನೀವು ಅಕ್ಕಿನ ತೊಳೆದಾಕ್ಬಿಟ್ರೆ ಆಮೇಲೆ ಲಾಸ್ಟ್ ಅದು ಇನ್ನೇನು 3/4 ಭಾಗ ಬೆಂದಿದೆ, 1/4% ಇದೆ ಅಂದಾಗ ಆ ನೀರನ್ನೆಲ್ಲ ಬಸ್ದು ಅದನ್ನು ಅಳ್ಳೋದಕ್ಕೆ ಬಿಟ್ಬಿಟ್ರೆ ಆವಾಗಲೂ ಕೂಡ ಹಾಗೆ ಚೆನ್ನಾಗಿರುತ್ತೆ. ಸೊ ಈ ಥರನೂ ಕೂಡ ಮಾಡ್ಕೋಬೋದು. ಏನಂದರೆ ನಾವು ಮಾಡುವಂಥದ್ದನ್ನು ಹೇಗೆ ಮಾಡ್ಕೋಬೇಕು, ಅದನ್ನು ಹೇಗೆ ಇಟ್ಕೋಬೇಕು ಅನ್ನೋದನ್ನು ನಮ್ಮ ಕೈಲಿರುತ್ತೆ. ಸೊ ಆ ಥರ ನಾವು ಮಾಡ್ಕೊತಾ ಹೋದರೆ ಮನೇಲಿ ಏನು ಜಾಸ್ತಿ ಖರ್ಚು ಅನ್ನೋದು ಆಗ್ತಾ ಇರುತ್ತೋ ಅದು ಕೂಡ ಕರೆಕ್ಟಾಗಿ ಒಂದು ಲೆವೆಲಿಗೆ ಬರುತ್ತೆ. ಆಮೇಲೆ ಹಣ ಉಳಿತಾಯ ಕೂಡ ಮಾಡ್ಬೋದು. ಹೆಣ್ಮಕ್ಳಿಗೆ ಏನಂದರೆ, ಮನೇಲಿರೋಂಥ ಹೆಣ್ಮಕ್ಳಿಗೆ ಹಣ ಉಳಿತಾಯ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಬಟ್ ಅದು ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗ್ತಿರಲ್ಲ. ಸೊ ಈ ಥರ ಮಾಡೋದ್ರಿಂದ ನಿಮ್ಗೆ ರೇಷನ್ನಿಗೆ ಅಂತಲೇ ಮನೇಲಿ ಅಮೌಂಟ್ ಕೊಡ್ತಾರಲ್ವ, ಸೊ ಅದನ್ನು ನೀವು ಸ್ವಲ್ಪ ಸೇವಿಂಗ್ಸ್ ಆಗಿ ಮಾಡ್ಕೋಬೋದು. ಕೆಲವೊಬ್ರಿಗೆ ಇಷ್ಟ, ಒಂದು ತಿಂಗಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಕೊಟ್ಬಿಡ್ತಾರೆ ಗಂಡು ಮಕ್ಕಳು. 1 ತಿಂಗಳಿಗೆ ಇಷ್ಟು ರೇಷನ್ ನೀವು ತಂದಾಕ್ಕೊಳ್ಳಿ ಅಂತಂದೇಳಿ ಕೊಟ್ಬಿಡ್ತಾರೆ. ಸೊ ಆ ಟೈಮಲ್ಲಿ ನಾವು ಈ ಥರ ಕೆಲವೊಂದಷ್ಟು ಟಿಪ್ನ ಫಾಲೋ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಅಲ್ಲಿ ಒಂದು ಸ್ವಲ್ಪನಾದರೂ, ಅಟ್ಲೀಸ್ಟ್ ಒಂದು 500 ರೂಪಾಯಿನಾದರೂ ಉಳಿಲಿ ಅಲ್ವಾ. ಸೊ ಅದೇ ನಮಗೆ ಒಂದು ಸೇವಿಂಗ್ ಅನ್ನೋ ಥರ ಆಗುತ್ತೆ. ಹಾಗಾಗಿ ಆ ಥರನೂ ಕೂಡ ನೀವು ಮಾಡ್ಕೋಬೋದು. ಇವಾಗ ರೈಸ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಮತ್ತು ಬೆಳಗ್ಗೆ ಚಪಾತಿ ಪಲ್ಯ ಮಾಡಿದ್ದೆ. ಇವಾಗ ಪಲ್ಯ ಬಿಸಿ ಮಾಡಬೇಕು. ಮಧ್ಯಾಹ್ನ ಒಂದು ಟೈಮ್ ಕೂಡ ಬಿಸಿ ಮಾಡಿಬಿಡ್ತೀನಿ. ಯಾಕಂದರೆ ಒಂದೊಂದು ಸಲ ಬಿಸಿಲು ಕೂಡ ಜಾಸ್ತಿ ಇರುತ್ತಲ್ಲ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಅದೇನಾದರೂ ಅಳಿಸೋಯ್ತು ಅಂತಂದರೆ
ಅದಕ್ಕೋಸ್ಕರನೇ ಇವಾಗ ಮಧ್ಯಾಹ್ನನೂ ಕೂಡ ಸಾಂಬಾರು ಮತ್ತು ಪಲ್ಯ, ಹಾಲು ಆ ಥರ ಏನೇ ಇದ್ದರೂ ಕೂಡ ಎಲ್ಲದನ್ನು ಕೂಡ ಬಿಸಿ ಮಾಡಿ ಇಟ್ಬಿಡ್ತೀವಿ. ಆವಾಗ ಅದು ಚೆನ್ನಾಗೇ ಇರುತ್ತೆ, ರಾತ್ರಿವರೆಗೂ ಕೂಡ ಚೆನ್ನಾಗಿರುತ್ತೆ ಮತ್ತು ಮಾರನೇ ದಿನವೂ ಕೂಡ ಚೆನ್ನಾಗಿರುತ್ತೆ. ನಾವು ಎಷ್ಟು ಅದನ್ನ ಬಿಸಿಗೆ ಇಡ್ತೀವಿ, ಒಂದು ದಿನಕ್ಕೆ ಒಂದು 3 ಸಲ ಅಂದರೂ ನಾವು ಬಿಸಿ ಮಾಡ್ತೀನಿ. ಬೆಳಗ್ಗೆ ಒಂದು ಟೈಮು ಮತ್ತು ಸಂಜೆ, ಅದಾದಮೇಲೆ ಮಧ್ಯಾಹ್ನ ಈ ಥರ ಮಾಡ್ತೀನಿ. ಮತ್ತು ಅಕಸ್ಮಾತ್ ಏನಾದರೂ ಮಿಕ್ಕಿತ್ತು ಅಂದರೆ ರಾತ್ರಿನೂ ಕೂಡ ಬಿಸಿ ಮಾಡಿ ಇಟ್ಕೋತೀನಿ. ಅವಾಗ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಡೇ ಅದನ್ನ ಊಟ ಮಾಡ್ತೀವಿ. ಕೆಲವೊಬ್ರು ಹೇಳ್ತಾರೆ ಆ ಥರ ಎಲ್ಲ ಊಟ ಮಾಡಬಾರ್ದು ಅಂತ, ಬಟ್ ನಮ್ಗೆ ಹಂಗೆ ಆ ಥರ ಏನೂ ಇಲ್ಲ. ನಾವು ಆ ಥರ ಊಟ ಮಾಡಿದ್ದೀವಿ, ನಮ್ಗೆ ರೂಢಿ ಇದೆ. ಹಾಗಾಗಿ ಏನೇ ಇದ್ದರೂ ಕೂಡ ಚೆಲ್ಲೋದಕ್ಕೆ ಹೋಗೋದಿಲ್ಲ, ಇಷ್ಟಿದೆ ಬಿಡು ಚೆಲ್ಲಿದ್ರಾಯ್ತು ಬೇರೆ ಮಾಡ್ಕೊಳ್ಳೋಣ ಅಂತ ಹೇಳಲ್ಲ, ಅದನ್ನು ಊಟ ಮಾಡ್ತೀವಿ. ಕೆಲವೊಂದು ಸಲ ಅದೂ ಕೂಡ ನಮಗೆ ಎಷ್ಟೊಂದು ಇಂಪಾರ್ಟೆಂಟ್ ಅಂತ ನಮಗೆ ಅರಿವಾಗುತ್ತೆ ಆ ಟೈಮ್ಗಳು ಅಲ್ವಾ. ಸೊ ಹಾಗಾಗಿ ಯಾವುದನ್ನು ಕೂಡ ನಾವು ಅಸಡ್ಡೆ ಮಾಡಬಾರ್ದು. ಹಾಗಾಗಿ ಏನಂದರೆ ಎಲ್ಲ ಟೈಮು ಒಂದೇ ಥರ ಇರಲ್ಲ. ಸೊ ಎಲ್ಲ ಟೈಮಲ್ಲೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಹೋಗೋ ಥರ ನಾವು ನಮ್ಮನ್ನು ಪ್ರಿಪೇರ್ ಮಾಡ್ಕೋಬೇಕಷ್ಟೇ. ಇವಾಗ ಸ್ವಲ್ಪ ಹೊರಗಡೆ ಬಂದಿದೆ, ಹಾಗಾಗಿ ಕೂತ್ಕೊಂಡು ಹಾಗೆ ಜಸ್ಟ್ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಅದಾದಮೇಲೆ ಸಂಜೆ ನನ್ನ ಮಕ್ಕಳು ಟ್ಯೂಷನ್ನಿಂದ ಬಂದರು. ಯಾಕೋ ಬ್ರಹ್ಮ ಸ್ವಲ್ಪ ಅಳ್ತಾ ಇದ್ಲು, ಹೊಟ್ಟೆ ನೋಯ್ತಾ ಇದೆ ಅಂತ ಹೇಳಿ. ಹಾಗೆ ಸ್ವಲ್ಪ ಹಂಗೆ ಲೈಟಾಗಿ ನೋಯ್ತಾ ಇದೆ ಅಂತ ಹೇಳ್ತಾ ಇದ್ಲು. ಅವಳಿಗೆ ಹಂಗೆ ಮಾತಾಡ್ಸ್ಕೊತಾನೆ ಮಾತ್ರೆನೂ ಹಾಕ್ಬಿಟ್ಟು ಅವಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಅಜಯ್ ಕೂಡ ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಅವನದೇನೂ ಟೆನ್ಷನ್ ಇಲ್ಲ, ಯಾಕಂದರೆ ಅವನು ಕೂತ್ಕೊಂಡು ಹೋಮ್ವರ್ಕ್ ಮಾಡ್ಕೊತಾನೆ. ಒಂದೊಂದು ಸಲ ಭ್ರಮರ ಅವಳು ಕೂಡ ಹಾಗೆ ಮಾಡ್ತಾಳೆ, ಹೋಮ್ವರ್ಕ್ ಅವಳು ಬರ್ಕೊಳೋದಂಗೆಲ್ಲ ಮಾಡ್ತಾಳೆ. ಕೆಲವೊಂದು ಸಲ ಮಾತ್ರ ತುಂಬ ಕಾಡಿಸ್ಬಿಡ್ತಾಳೆ ಹೋಮ್ವರ್ಕ್ ಮಾಡೋದ್ರಲ್ಲಿ. ಮಾಡಲ್ಲ, ಆಮೇಲೆ ಮಾಡ್ತೀನಿ, ಇಲ್ಲಾಂದರೆ ಒಂದೊಂದೇ ಅಕ್ಷರ ಬರೆಯೋದು ಸುಮ್ಮನೆ ಆಟ ಆಡೋದಂಗೆಲ್ಲ ಮಾಡ್ತಿರ್ತಾಳೆ. ಅವಳಿಗೆ ಇನ್ನೂ ಸೀರಿಯಸ್ನೆಸ್ ಬಂದಿಲ್ಲ, ಯಾಕಂದರೆ ಇದೇ ಫಸ್ಟ್ ವರ್ಷ ಅಲ್ಲ ಅವಳು ಸೇರಿರೋದು. ಹಾಗಾಗಿ ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಬಂದಮೇಲೆ ಸ್ವಲ್ಪ ತಿಳುವಳಿಕೆ ಬರುತ್ತೆ ಅಂದ್ಕೊಂಡು ನಾನು ಸುಮ್ಮನಿದ್ದೀನಿ. ಅದ್ರಲ್ಲಿ ಮತ್ತೆ ಹೊಟ್ಟೆ ನೋವು ಬೇರೆ ಅಂತ ಹೇಳ್ತಾ ಇದ್ಲಲ್ಲ, ಅದಕ್ಕೋಸ್ಕರ ನಾನು ಜಾಸ್ತಿ ಇದು ಮಾಡ್ತಾಯಿಲ್ಲ. ಎಷ್ಟಾಗುತ್ತೋ ಅಷ್ಟು ಹೋಮ್ವರ್ಕ್ ಮಾಡ್ಕೊ, ಆಮೇಲೆ ಬೇಕಾದರೆ ಮತ್ತೆ ಮಾಡ್ಕೊಳೋದಿದ್ರೆ ಮಾಡ್ಕೊಳುತ್ತೆ, ಸ್ವಲ್ಪ ಹೊಟ್ಟೆ ನೋವು ಕಡಿಮೆ ಆದಮೇಲೆ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಅವಳಿಗೆ ಅಂದರೆ ಸ್ವಲ್ಪ ಏನಾದ್ರು ಪೇನ್ ಆಯ್ತು ಅಂದರೆ ಅವಳು ಸುಮ್ಮನೆ ಹೋಮ್ವರ್ಕ್ ಇದ್ದಾಗ ಮಾತ್ರ ತುಂಬ ಆ್ಯಕ್ಟಿಂಗ್ ಮಾಡ್ತಾಳೆ, ಬಿಟ್ಬಿಡಲಿ ಅಂತ ಹೇಳಿ ಅಂತ. ಬಟ್ ಆದರೂ ನಾನು ಬಿಡೋದಿಲ್ಲ, ಸ್ವಲ್ಪನಾದ್ರೂ ಹೋಮ್ವರ್ಕ್ ಮಾಡ್ಕೊ ಅಂತ ಹೇಳಿ ಬಲವಂತ ಮಾಡಿ ಹೋಮ್ವರ್ಕ್ ಮಾಡಿಸ್ತಿರ್ತೀನಿ. ಇವಾಗ ಊಟ ಮಾಡಿಸ್ತಾ ಇದ್ದೀನಿ. ಸೊಪ್ಪಿನ ಸಾಂಬಾರು ಮಾಡಿದ್ದೆ ಬೆಳಗ್ಗೆ, ಆ ಸೊಪ್ಪಿನ ಸಾಂಬಾರು, ರೈಸು ಊಟ ಮಾಡಿಸ್ತಾ ಇದ್ದೀನಿ. ನನ್ನ ಮಕ್ಕಳಿಗೆ ಏನಂದರೆ ಸ್ವಲ್ಪ ಸಾಂಬಾರು ಏನಿರುತ್ತೆ ಅದು ಸ್ವಲ್ಪ ಜಾಸ್ತಿ ಇರಬೇಕು, ಹಂಗಿದ್ರೇ ಊಟ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅದೇನೋ ಸ್ವಲ್ಪ ಕಡಿಮೆ ಇತ್ತು ಅಂದರೆ ಊಟ ಮಾಡೋದಕ್ಕೆ ಇಷ್ಟಪಡಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸಾಂಬಾರನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇವಳಿಗೆ ಊಟ ಮಾಡಿಸಿ ಆಮೇಲೆ ಅಜಯ್ಗೂ ಕೂಡ ಊಟ ಮಾಡಿಸ್ಬಿಡ್ತೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ತಪ್ಪದೆ ಒಂದು ಲೈಕ್ ಮಾತ್ರ ಕೊಡಿ, ಓಕೆನಾ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣವಾ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.